ಎಲ್ಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ಕೃಷ್ಣ ಗಿರಳ್ಳಿ. ಕರ್ನಾಟಕದ ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ ಪ್ರಭಾವಿ ನಾಯಕರು ಅಂತಂದ್ರೆ ಅದು ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು. ಈಗಾಗಲೇ ಕೇಂದ್ರದ NDA ಕೂಟದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಕೇಂದ್ರದಲ್ಲಿ. ಇದೀಗ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅನ್ನೋ ಒಂದು ಚರ್ಚೆ ನಡುವೆ ಇಲ್ಲ ಒಂದು ಕಡೆ ಒಂದು ರೀತಿ ದೊಡ್ಡ ಮಟ್ಟದ ತಮ್ಮ ಪ್ರಾಬಲ್ಯವನ್ನು ಸಾಧಿಸುವಂತ ನಿಟ್ಟಲ್ಲೂ ಕೂಡ ಕುಮಾರಸ್ವಾಮಿ ಅವರು ಪಣವನ್ನು ತೊಟ್ಟಿದ್ದಾರೆ. ಕೇಂದ್ರದಲ್ಲಿ ಮಂತ್ರಿಯಾಗಿದ್ರು ಕೂಡ 2028ರ ವಿಧಾನಸಭಾ ಚುನಾವಣೆಯತ್ತ ತಮ್ಮ ಚಿತ್ತವನ್ನು ಹರಿಸಿದ್ದಾರೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪ್ರಾಬಲ್ಯವನ್ನು ಹೆಚ್ಚು ಮಾಡೋದ್ರ ಮುಖಾಂತರವಾಗಿ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸೋದ್ರ ಮುಖಾಂತರವಾಗಿ ಎಲ್ಲ ಒಂದು ಕಡೆ ಬರುವಂತಹ ಒಂದು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಗೆದ್ದು ಅಧಿಕಾರಕ್ಕೆ ಬರುವಂತದ್ದು ಮತ್ತೆ ಮುಖ್ಯಮಂತ್ರಿ ಆಗುವಂತ ಒಂದು ಕನಸನ್ನು ಕೂಡ ಕಂಡಿದ್ದಾರೆ. ಆದ್ರೀಗ ಬಿಜೆಪಿ ಮತ್ತೆ ಜೆಡಿಎಸ್ ಇದ್ರೂ ಕೂಡ ಬಿಜೆಪಿ ಜೊತೆ ಮೈತ್ರಿ ಇದ್ದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಆಸೆ ಈಡೇರುತ್ತಾ ಅನ್ನೊಂದು ಪ್ರಶ್ನೆಯ ನಡುವೆ ಈಗ ಬಿಜೆಪಿಯ ಹೈಕಮಾಂಡ್ ನಾಯಕರ ಒಂದು ವಿಶ್ವಾಸದ ಆಧಾರದ ಮೇಲೆ ಆ ಒಂದು ವಿಶ್ವಾಸ ಮತ್ತು ಸಂಬಂಧ ಒಡನಾಟದೊಂದಿಗೆ ಅಂತಿಮವಾಗಿ ತಮ್ಮ ಕನಸು ಈಡೇರಬಹುದು ಅನ್ನೊಂದು ಲೆಕ್ಕಾಚಾರದ ಆಧಾರದ ಮೇಲೆ ಕುಮಾರಸ್ವಾಮಿ ಅವರು ತಮ್ಮದೇ ಆದಂತಹ ತಂತ್ರಗಾರಿಕೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಆ ಒಂದು ತಂತ್ರಗಾರಿಕೆ ಏನು ಅನ್ನುವಂಥದ್ದು ನಾವು ನೋಡೋದಾದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿರುವಂತದ್ದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನು ಕೂಡ ಮಾಡ್ಕೊಳ್ತಾ ಬರ್ತಾರಂತದ್ದು. ಒಂದ್ ಕಡೆಗೆ ಬಿಜೆಪಿಯಲ್ಲೂ ಕೂಡ ಮುಖ್ಯವಾಗಿ ಕುಮಾರಸ್ವಾಮಿಗಿನ್ನ ಸೀನಿಯರ್ ಲೀಡರ್ಗಳು ಯಾರು ಇಲ್ಲ ಅನ್ನೋದು. ಅಂದ್ರೆ ಕುಮಾರಸ್ವಾಮಿ ಅವರು ಈಗಾಗಲೇ 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ತಮ್ಮದೇ ಆದಂತಹ ಒಂದು ಅನುಭವವನ್ನು ಕೂಡ ಪಡೆದಿರುವಂತದ್ದು ಮತ್ತೆ ಮುಖ್ಯಮಂತ್ರಿಗಳಾಗಿ ಮತ್ತೆ ಆಡಳಿತದ ಬಗ್ಗೆ ಕೂಡ ಅವರು ಹಿಡಿತದಲ್ಲಿ ಕಂಡಂತವರು, ಆಡಳಿತದಲ್ಲಿ ಏನಾದರೂ ಕೂಡ ಅವರು ಗೊತ್ತಿರುವಂತವರು. ಈಗ ಬರ್ತಕ್ಕಂತ ಒಂದು ಚುನಾವಣೆ ಸಂದರ್ಭದಲ್ಲೂ ಕೂಡ 3ನೇ ಬಾರಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿನೇ ಅದ್ರ ಜೊತೆಗೆ ಮುಖ್ಯವಾಗಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಒಂದು ರೀತಿ ಇಡೀ ರಾಜ್ಯದಂತ ಹೋರಾಟವನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಪಕ್ಷವನ್ನ ಸಂಘಟಿಸುವಂತದ್ದು ಮತ್ತೆ ಕೇಂದ್ರದಲ್ಲಿ ಏನೆಲ್ಲ ಯೋಜನೆಗಳನ್ನ ಅವರು ಜಾರಿ ಮಾಡಿದ್ದಾರೆ ಕೇಂದ್ರದ ಸಚಿವರಾಗಿ ಅದನ್ನ ಜನರಿಗೆ ತಲುಪಿಸುವಂತದ್ದು, ಮುಟ್ಟಿಸುವಂತದ್ದು. ಅದ್ರ ಜೊತೆಗೆ ವಿಶೇಷವಾಗಿ ತಾವು ಎರಡು ಸಾರಿ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ತರಲಾಗಿತ್ತು ಅದನ್ನ ಜನರಿಗೆ ತಲುಪಿಸುವಂತದ್ದು. ಮತ್ತೊಂದು ಕಡೆ ಕಾರ್ಯಕರ್ತರು ಏನು ಕುಗ್ಗಿದ್ದಾರೆ ಅಂದ್ರೆ ತಮ್ಮ ಸರ್ಕಾರ ಇಲ್ಲ, ತಮ್ಮ ನಾಯಕರು ಕೂಡ ಯಾರು ಇಲ್ಲ, ಕುಮಾರಸ್ವಾಮಿ ಇದ್ದಂತವರು ಈಗ ಕೇಂದ್ರ ಕೊಟ್ಟೋದ್ರು ಅನ್ನೋ ಒಂದು ಭಾವನೆಯಲ್ಲಿ ಯಾರು ಕಾರ್ಯಕರ್ತರಿದ್ದಾರೆ ಅವರೆಲ್ಲರನ್ನೂ ಕೂಡ ಒಂದು ರೀತಿ ಸಮಾಧಾನ ಪಡಿಸೋದ್ರ ಮುಖಾಂತರವಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಅಂತಿಮವಾಗಿ ಯಾವೆಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಆ ಕ್ಷೇತ್ರಗಳನ್ನ ಅಂದ್ರೆ ಪಕ್ಷದಲ್ಲಿದ್ದಂತ ಕ್ಷೇತ್ರಗಳು ಯಾವೆಲ್ಲ ಕ್ಷೇತ್ರಗಳನ್ನು ಕಳೆದುಕೊಳ್ಳಲಾಗಿತ್ತು ಆ ಒಂದು ಕ್ಷೇತ್ರಗಳನ್ನ ಮರಳಿ ಪಡೆಯುವಂತ ನಿಟ್ಟಿನಲ್ಲಿ ಮತ್ತೆ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಫೋಕಸ್ ಮಾಡುವಂತದ್ದು ಮತ್ತೆ ಅದ್ರ ಜೊತೆಗೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ತೆರಳೋದ್ರ ಮುಖಾಂತರವಾಗಿ ಅಲ್ಲಿ ತಮ್ಮ ವರ್ಚಸ್ಸನ್ನು ವೃದ್ಧಿಸಿಕೊಳ್ಳೋದ್ರ ಮುಖಾಂತರವಾಗಿ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳೋದ್ರ ಮುಖಾಂತರವಾಗಿ ಅಂತಿಮವಾಗಿ 2028ರ ವಿಧಾನಸಭಾ ಚುನಾವಣೆ ಒಳಗಡೆ ಒಂದು ರೀತಿ ದೊಡ್ಡ ಮಟ್ಟದ ಪ್ರಭಾವಿ ನಾಯಕರಾಗಿ ಹೊರಹೊಮ್ಮುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಅದಕ್ಕೋಸ್ಕರವಾಗಿಯೇ ಈಗಾಗಲೇ ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ರು ಕೂಡ ವಾರದಲ್ಲಿ 2 ದಿನಗಳ ಕಾಲ ಕರ್ನಾಟಕದಲ್ಲಿ ಇದ್ಕೊಳ್ಳೋದ್ರ ಮುಖಾಂತರವಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡುವಂತದ್ದು, ಅಲ್ಲಿ ಕಾರ್ಯಕರ್ತರ ಭೇಟಿ ಮಾಡುವಂತದ್ದು, ಮುಖಂಡರುಗಳನ್ನ ಭೇಟಿ ಮಾಡುವಂತದ್ದು ಮತ್ತೆ ಸಂಘಟನೆ ಮಾಡುವಂತದ್ದು ಮತ್ತೆ ಬರುವಂತಹ ಕಾಂಗ್ರೆಸ್ ವೈಫಲ್ಯಗಳ ಬಗ್ಗೆ ಜನರಿಗೆ ತಿಳಿಸುವಂತದ್ದು ಮತ್ತೆ ಕಾಂಗ್ರೆಸ್ ನ ನಡವಳಿಕೆ ಬಗ್ಗೆ ಅದ್ರ ಬಗ್ಗೆ ಅಲ್ಲಿ ಪ್ರಸ್ತಾಪವನ್ನು ಮಾಡಿ ಎಲ್ಲ ಒಂದ್ ಕಡೆ 2020ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನೇತೃತ್ವದ NDA ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಮಾತುಗಳನ್ನು ಹೇಳೋದ್ರ ಮುಖಾಂತರವಾಗಿ ಮತ್ತೊಮ್ಮೆ ಪಕ್ಷವನ್ನ ಸದೃಢಗೊಳಿಸುವಂತ ನಿಟ್ಟಲ್ಲೂ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಕಾಂಗ್ರೆಸ್ನಲ್ಲಿ ಒಂದ್ ರೀತಿ ಪವರ್ ಶೇರಿಂಗ್ ಅನ್ನೋ ವಿಚಾರ ದೊಡ್ಡ ಮಟ್ಟದಲ್ಲಿ ಗುದ್ದಾಟ ಕೂಡ ನಡೀತಾ ಇದೆ. ಮತ್ತೊಂದ್ ಕಡೆ ಬರುವಂತಹ ಮೇ 4ರ ಬಳಿಕವಾಗಿ ರಾಜ್ಯ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು ಅಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನೋದು ಚರ್ಚೆ ಕೂಡ ನಡೀತಾ ಇದಾವೆ. ಇಂತಹ ಸಂದರ್ಭದಲ್ಲಿ ಒಂದು ರೀತಿ ಸಮರ್ಥವಾದಂತಹ ನಾಯಕತ್ವವನ್ನ ಹೊರಹೊಮ್ಮಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಇದ್ರೂ ಕೂಡ ಕೇಂದ್ರದ ನಾಯಕರ ಜೊತೆ ಒಂದು ವಿಶ್ವಾಸದೊಂದಿಗೆ ಒಂದು ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಮೊನ್ನೆ ತಾನೇ ಮಂಡ್ಯದ ನಾಗಮಂಗಲದ ಆದಿಚುಂಚನಗಿರಿ ಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಬಂದಿದ್ರು. ಅಂತಹ ಸಂದರ್ಭದಲ್ಲಿ ಮುಖ್ಯ ವೇದಿಕೆಯಲ್ಲೇನೆ ದೇವೇಗೌಡರ ಜೊತೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಜೊತೆಗೆ ನರೇಂದ್ರ ಮೋದಿ ಅವರು ಖುದ್ದು ಅವ್ರ ಜೊತೆ ಮಾತಾಡಿ ಆರೋಗ್ಯ ವಿಚಾರಣೆಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಆತ್ಮೀಯವಾಗಿ ಅವ್ರ ಜೊತೆ ಮಾತಾಡುವ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಈ ಒಂದು ಸಂದರ್ಭ ಎಲ್ಲೊಂದ್ ಕಡೆ ದೇವೇಗೌಡರನ್ನ ಏನು ಪೂಜೆ ಮಾಡುವಂತವರು, ಅವರು ಏನು ದೇವೇಗೌಡರನ್ನ ಪ್ರೀತಿ ಮಾಡುವಂತ ಅಭಿಮಾನಿಗಳು ಕೂಡ ಒಂದು ರೀತಿ ಸಂತಸವನ್ನು ಕೂಡ ತರಿಸಿರುವಂತದ್ದು. ಮತ್ತೆ ಮಾಜಿ ಪ್ರಧಾನಿ ಮತ್ತೆ ಹಾಲಿ ಪ್ರಧಾನಿ ಇಷ್ಟೊಂದು ಒಂದು ರೀತಿ ಸಂಬಂಧ ಅಂದ್ರೆ ಒಟ್ಟಾಗಿರುವಂತಹ ಒಂದು ಸನ್ನಿವೇಶನ ಕಾಣೋದ್ರ ಮುಖಾಂತರವಾಗಿ ಒಂದು ರೀತಿ ಬಿಜೆಪಿ ಕಾರ್ಯಕರ್ತರಿಗೂ ಕೂಡ ಒಂದು ರೀತಿ ದೊಡ್ಡ ಮಟ್ಟದ ಒಂದು ರೀತಿ ಉತ್ಸಾಹ ಕೂಡ ಬಂದಿರುವಂತದ್ದು, ಒಂದು ಸಮಾಧಾನ ಕೂಡ ತಂದಿರುವಂತದ್ದು. ಇದ್ರ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ವೇದಿಕೆಯಲ್ಲಿ ಮುಖ್ಯ ವೇದಿಕೆಗಳಲ್ಲಿ ಭಾಗವಹಿಸಿದಂತ ಸಂದರ್ಭದಲ್ಲಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಇಬ್ಬರು ಕೂಡ ಇದ್ರು ಕೂಡ ಅವ್ರ ಜೊತೆಗೆ ನರೇಂದ್ರ ಮೋದಿ ಆಗಿರ್ಬೋದು, ಮತ್ತೊಂದು ಕಡೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ತಮ್ಮದೇ ಆದಂತಹ ಒಂದು ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಮತ್ತೆ ಕುಮಾರಸ್ವಾಮಿ ಅವರ ಮೇಲೂ ಕೂಡ ಕರ್ನಾಟಕದ
ರಾಜ್ಯದ ವಿಚಾರದಲ್ಲಿ ಏನೇ ಆದರೂ ಕೂಡ ಕುಮಾರಸ್ವಾಮಿ ಅವರು ಕೇಳ್ಕೊಂಡೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಬಿಜೆಪಿ ಹೈಕಮಾಂಡ್ ನಾಯಕರು ಅನ್ನೋ ಒಂದು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಹಾಗಾಗಿನೇ ಇದೆಲ್ಲವನ್ನು ಕೂಡ ಅವ್ರ ಜೊತೆ ಉತ್ತಮವಾದಂತಹ ಒಂದು ಒಡನಾಟ ಮತ್ತು ಸಂಬಂಧವನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಅಮಿತ್ ಶಾ ಆಗಿರ್ಬೋದು, ಮತ್ತೊಂದು ಕಡೆ ಮೋದಿ ಅವರ ಜೊತೆಗೆ ಅಂತಿಮವಾಗಿ ಅವರ ವಿಶ್ವಾಸ ಮತ್ತೆ ಅವರ ಸೂಚನೆ, ಅವರ ಸಲಹೆಗಳ ಆಧಾರದ ಮೇಲೆ ಕರ್ನಾಟಕದಲ್ಲಿ ಒಂದು ರೀತಿ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷವನ್ನು ಒಂದು ರೀತಿ ಸದೃಢಗೊಳಿಸುವ ಮುಖಾಂತರವಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂತ ಕೂಡ ಈಗಾಗಲೇ ಕುಮಾರಸ್ವಾಮಿ ಅವರು ಪಣವನ್ನು ತೊಟ್ಟಿದ್ದಾರೆ. ಹಾಗಾಗಿನೇ ಬಿಜೆಪಿಯಲ್ಲಿ ಇದ್ರೂ ಕೂಡ, ಬಿಜೆಪಿ ಜೊತೆ ಮೈತ್ರಿಯಲ್ಲಿ ಇದ್ರೂ ಕೂಡ ಒಂದು ರೀತಿ ಇನ್ನು ಬರುವಂತಹ ಒಂದು 2 ವರ್ಷಗಳಲ್ಲಿ ತಮ್ಮದೇ ಆದಂತಹ ಒಂದು ತಂತ್ರಗಾರಿಕೆ ಮುಖಾಂತರವಾಗಿ ಒಂದು ರೀತಿ ತಮ್ಮ ಪಕ್ಷವನ್ನ ಮರಳಿ ಪಡೆಯುವಂತದ್ದು. ಮತ್ತೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಜೆಡಿಎಸ್ ಭದ್ರಕೋಟೆ ಆಗಿತ್ತು ಈ ಹಿಂದಿನ ಚುನಾವಣೆಗಳ ಸಂದರ್ಭದಲ್ಲಿ. ಯಾವಾಗ 2023ರ ಚುನಾವಣೆಯಲ್ಲಿ ಇಲ್ಲೊಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಸ್ಥಾನವನ್ನ ಕಳೆದುಕೊಂಡ್ರು, ಇದೀಗ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಫೋಕಸ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಮತ್ತೊಮ್ಮೆ ಅಲ್ಲಿ ಪ್ರಬಲ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತದ್ದು, ಪ್ರಬಲ ಅಭ್ಯರ್ಥಿಗಳನ್ನ ತಯಾರಿ ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಸ್ಪರ್ಧೆ ಮಾಡಿಸೋದ್ರ ಮುಖಾಂತರವಾಗಿ ಅಂತಿಮವಾಗಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಅಭ್ಯರ್ಥಿಗಳನ್ನ ಗೆಲ್ಲಿಸೋದ್ರ ಮುಖಾಂತರವಾಗಿ ಒಂದು ಪಕ್ಷವನ್ನ ಅಂದ್ರೆ ಬರ್ತಕ್ಕಂಥ ಜೆಡ್ಪಿ ಮತ್ತೆ ಟಿಪಿ ಅಂದ್ರೆ ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿ ಚುನಾವಣೆ ಆಗಿರ್ಬೋದು, ಆ ಒಂದು ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧೆ ಮಾಡಿಸಿ ಅಲ್ಲಿ ಒಂದು ರೀತಿ ಪಕ್ಷದ ವಾತಾವರಣ ಅಂದ್ರೆ ಪಕ್ಷದ ಪರವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡೋದ್ರ ಮುಖಾಂತರವಾಗಿ ಬರ್ತಕ್ಕಂತಹ 2028ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಆ ಒಂದು ಕ್ಷೇತ್ರಗಳನ್ನ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಇದ್ರೂ ಕೂಡ ಒಂದು ರೀತಿ ಜೆಡಿಎಸ್ ಒಂದು ರೀತಿ ದೊಡ್ಡ ಮಟ್ಟದ ಪ್ರಭಾವವನ್ನು ಸಾಧಿಸಿದರೆ ಅಂತಿಮವಾಗಿ ಬಿಜೆಪಿ ಜೆಡಿಎಸ್ ಪರವಾದಂತಹ ಒಂದು ವಾತಾವರಣ ಇದ್ರೆ ಆ ಒಂದು ಕ್ಷೇತ್ರಗಳನ್ನು ಕೂಡ ಬಿಜೆಪಿಯಿಂದ ನಾವು ತೆಗೆದುಕೊಳ್ಳಬಹುದು. ಅಂದ್ರೆ ಬಿಜೆಪಿ ಜೊತೆ ಮೈತ್ರಿ ಇದ್ರೂ ಕೂಡ ಆ ಒಂದು ಕ್ಷೇತ್ರಗಳಿಗೆ ನಮಗೆ ಬಿಟ್ಕೊಡಿ ಅನ್ನೋದು ಮಾತನ್ನು ಕೂಡ ಹೇಳಬಹುದು ಅನ್ನೋದು ಕಾರಣಕ್ಕೋಸ್ಕರವಾಗಿನೇ ಈಗ ಕುಮಾರಸ್ವಾಮಿ ಅವರು ಹೆಚ್ಚು ಫೋಕಸ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಹಾಗಾಗಿನೇ ಕುಮಾರಸ್ವಾಮಿ ಅವರ ಒಂದು ರೀತಿ ರಾಜ್ಯ ಪ್ರವಾಸ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಬರುವಂತ ದಿನಗಳಲ್ಲಿ ಬಿಜೆಪಿ ನಾಯಕರು ಕೂಡ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾರೆ, ಮತ್ತೆ ಕುಮಾರಸ್ವಾಮಿ ಅವರ ಜೊತೆಗೂ ಕೂಡ ಕೆಲಸವನ್ನು ಮಾಡೋದ್ರ ಮುಖಾಂತರ ಹೋಗ್ತಾ ಇದ್ದಾರೆ. ಆದ್ರೀಗ ಮುಖ್ಯವಾಗಿ ಅಂತಿಮವಾಗಿ ತಾವು ಸೀನಿಯರ್ ಇರತಕ್ಕಂಥ ಸಂದರ್ಭದಲ್ಲಿ ತಮ್ಮದೇ ಆದಂತಹ ಪ್ರಾಬಲ್ಯ ಮತ್ತೆ ಹೆಚ್ಚು ಮಾಡಿಕೊಂಡ್ರೆ ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಅದಕ್ಕೆ ಮಣೆಯನ್ನು ಹಾಕಬಹುದು. ಅಂತಿಮವಾಗಿ ನನಗೂ ಕೂಡ ಒಂದು ರೀತಿ ಇಲ್ಲ ಒಂದ್ ಕಡೆ ಒಂದು ರೀತಿ ನನ್ನ ಕೂಡ ಮೆಚ್ಚಿಸಬಹುದು, ಮತ್ತೊಂದು ಕಡೆ ತಮ್ಮ ಕಾರ್ಯವೈಖರಿ ಮತ್ತೆ ತಮ್ಮ ಪ್ರಾಬಲ್ಯ, ವರ್ಚಸ್ಸು ಮತ್ತೆ ಜನರು ಇಟ್ಟಿರ್ತಕ್ಕಂಥ ವಿಶ್ವಾಸದ ಆಧಾರದ ಮೇಲೆ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ತಮ್ಮನ್ನ ಪರಿಗಣಿಸಬಹುದು ಅನ್ನೊಂದು ವಿಶ್ವಾಸದಲ್ಲಿ ಇದೀಗ ಕುಮಾರಸ್ವಾಮಿ ಇರುವಂತದ್ದು. ಹಾಗಾಗಿನೇ ಇನ್ನು ಬರುವಂತಹ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಹೆಚ್ಚಿನದಾಗಿ ಒಂದು ರೀತಿ ಪ್ರವಾಸ ಮಾಡುವಂತೆ ತಿಳ್ಕೊಂಡು ಮುಂದಾಗಿರುವಂತದ್ದು. ಆ ಮುಖಾಂತರವಾಗಿ ಪಕ್ಷವನ್ನು ಮತ್ತೆ ಮರಳಿ ಗೆಲ್ಲೋದ್ರ ಮುಖಾಂತರವಾಗಿ ಮತ್ತೆ ಮರಳಿ ಆ ಒಂದು ಕ್ಷೇತ್ರಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಅಂತಿಮವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತ ನಿಟ್ಟಿನಲ್ಲಿ ಕೂಡ ಕುಮಾರಸ್ವಾಮಿ ಅವರು ಪಣವನ್ನು ತೊಟ್ಟಿದ್ದಾರೆ. ಕೇಂದ್ರದ ಮಂತ್ರಿಗಳಾಗಿದ್ರೂ ಕೂಡ ಕರ್ನಾಟಕದಲ್ಲಿ ಒಂದು ರೀತಿ ವಿಶೇಷವಾಗಿ ಹೋರಾಟವನ್ನು ಮಾಡೋದ್ರ ಮುಖಾಂತರವಾಗಿ 2028ರ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ಸಜ್ಜಾಗ್ತಾ ಇರುವಂತದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.